ನಮ್ಗೆ ಕೊಟ್ಟಿರೋದು ಅನಿತಾ ಅಂತ. ನಮ್ಗೆ ಇಬ್ರು ಮಕ್ಕಳು, ನಮ್ಮ ಬಾಮೈದ ಇವರ ಮಗ, ನಮ್ಮ ಬಾಮೈದ ಆನಂದ್ ಅಂತ. ನಮ್ಮ ಮಕ್ಕಳು ಲತಾ, ಧನಂಜಯ ಅಂತ. ಈಗ ನಮ್ಗೆ ನಮ್ಮ ಮಾವರು ಅವರು ಪಿತ್ರಾಜಿತ ಸುತ್ತು. ಆ ಸುತ್ತ ಅವ್ರಿಗೆ 4 ಜನ ಅಣ್ತಮ್ಮಂದಿರಲ್ಲಿ ಅವ್ರಿಗೆ ಇಬ್ರು ಭಾಗ ಮಾಡ್ಕೊಳ್ಳೋದು, ಇನ್ನಿಬ್ರು ಇಲ್ಲಿ ಉಳಿಸ್ಕೊಂಡು ಇದ್ರು. ಅದರಲ್ಲಿ ಸ್ವಲ್ಪ ಸೊಸೈಟಿಗೆ ಸ್ವಲ್ಪ ಉಳಿಸ್ಕೊಂಡು ಅದನ್ನ ಅದೇ ರೀತಿ ಸುಮಾರು ವರ್ಷದಿಂದ ನಮ್ಗೆ ಮಕ್ಕಳಿಗೆ ಬೇಕು, ನಮ್ಮ ಭವಿಷ್ಯಕ್ಕೆ ಬೇಕು, ನಮ್ಮ ಮುಂದಿನ ಫ್ಯೂಚರ್ಗೆ ನಮ್ಗೆ ಒಳ್ಳೇದಾಗಬೇಕು ಅಂತ ಆ ಜಮೀನನ್ನ ಹಂಗೆ ಮಡಿಕೊಂಡು ಇಷ್ಟಿನ ತನಕ ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತ ಅದನ್ನ ನಾವು ಇಷ್ಟಿನ ತನಕ ವೈಟ್ ಮಾಡ್ಕೊಂಡ್ಬಂದು, ಸುಮಾರು ಎಷ್ಟೋ ಜನ ಬಂದ್ರು ನಮ್ಗೆ ಸೈಟ್ ಕೊಡಿ, ನಾವು ನಿಮ್ಗೆ ಔಟ್ ರೇಟಿಗೆ ಕೊಟ್ಬಿಡಿ ಅಂತ ಬಂದ್ರು. ನಾವು ಅವಾಗ ಇಲ್ಲ, ಒಂದು ಸೈಟ್ ಕೊಟ್ರೆ ನಮ್ಗೆ ಏನೂ ಆಗಲ್ಲ, ಅದರಿಂದ ಈಗ ಒಂದ್ ಸೈಟ್ ಕೊಟ್ಟು ನಮ್ಗೆ ಬೇರೆ ಕಡೆ ಉಪಯೋಗನೂ ಆಗಲ್ಲ, ನಾವು ಇಲ್ಲಿ ನಮ್ಮ ಕಷ್ಟನೂ ಗೊತ್ತಿರಲ್ಲ, ಅದನ್ನೆಲ್ಲ ಯೋಚನೆ ಮಾಡಿ ಇನ್ನೊಂದ್ ಸ್ವಲ್ಪ ದಿವಸ ಇದ್ದು ನಮ್ಮ ಮಕ್ಕಳೆಲ್ಲ ಅಷ್ಟೊತ್ತಿಗೆ ಒಂದು ಹಂತಕ್ಕೆ ಬರ್ತಾರೆ, ಒಂದು ವಿದ್ಯಾಭ್ಯಾಸರಾದ್ರೆ ಅಷ್ಟೊತ್ತಿಗೆ ಒಂದು ಆ ಜಮೀನ್ಗೆ ಆ ರೈಟ್ ಬರ್ತದೆ. ಅವಾಗ ನಾವು ಏನಾದ್ರು ಮಾಡೋಣ. ಸುಮಾರು ಔಟ್ ರೈಟ್ ಬಂದ್ರು ಅಂದ್ರೆ ಸೇಲ್ಗೆ ಅರ್ಧ ಭಾಗ ನಾವು ಕೊಟ್ಬಿಡೋ ಅಂತ ತೀರ್ಮಾನ ಮಾಡಿದ್ದೆವು. ಆ ತೀರ್ಮಾನ ಮಾಡಿದಾಗ ಅದರಲ್ಲಿ ನಮ್ಗೆ ಏನು ಅಷ್ಟೊಂದು ಉಪಯೋಗ ಕಾಣ್ಲಿಲ್ಲ. ಆಮೇಲೆ ನಾವು ಇದೇ ತರ ಹೆಂಗೋ ಅವ್ರಿವ್ರು ಇದರಲ್ಲಿ ಪರಿಚಯದಲ್ಲಿ ಅಪಾರ್ಟ್ಮೆಂಟ್ಸ್ಗೆ ಕೊಡೋಣ ಅಂತ ನಾವು ತೀರ್ಮಾನ ಮಾಡ್ದ. ಅದರಲ್ಲಿ ನಮ್ಗೆ ಒಳ್ಳೆ ತರ ಬೆನಿಫಿಟ್ ತರ ಕಾಣ್ತು. ಅವಾಗ ನಮ್ಮ ಪರಿಚಯದರು ಮೊದಲಾಗಿ ನಮ್ಮ ಶರವಣ ಸಾರು, ಶರವಣ ಸಾರ್ ಆದ್ಮೇಲೆ ನಮ್ಮ ಶಿವಶಂಕರ್ ಸಾರ್ ಮಾತಾಡಿದ್ರು. ಅವರು ನಮ್ಮ ಈ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ, ಯಾವ ರೀತಿ ಇದನ್ನ ನಾವು ನಿಮ್ಗೆ ಬೆನಿಫಿಟ್ ಆಗುತ್ತೆ ಅದನ್ನ ನಮಗೆ ಗೊತ್ತಿರಲಿಲ್ಲ. ಅದು ನಮ್ಗೆ ತಿಳುವಳಿಕೆಯಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅವಾಗ ನಮಗೆ ಗೊತ್ತಾಯ್ತು ಇದರಲ್ಲಿ ನಮ್ಗೆ ಉಪಯೋಗ ಆಗುತ್ತೆ, ಮುಂದಿನ ಫ್ಯೂಚರ್ಗೂ ನಮ್ಗೆ ಒಳ್ಳೇದಾಗುತ್ತೆ. ಅದು ನಾವು ಮುಂದಿನ ಫ್ಯೂಚರ್ಗೆ ಅದು ಬಾಡಿಗೆ ಕೊಟ್ಟರು ನಮ್ಗೆ ಸ್ವಂತವಾಗಿ ಇರ್ತದೆ. ಅದನ್ನ ನಾವು ಇಲ್ಲಿ ಜಾಗ ಮಾರ್ಕೊಂಡು ಹೋಗಲ್ಲ, ನಾವು ಇಟ್ಕೊಂಡು ಹೋಗ್ತದೆ ಅಂತ ನಾವು ಯೋಚನೆ ಮಾಡಿ ಈ DS ಮ್ಯಾಕ್ಸ್ ಡೆವಲಪರ್ಸ್ ಅದಕ್ಕೆ ನಾವು ನಮ್ಮ ಮಾವೂರ್ ಕಡೆಯಿಂದ ಅವರು ಜಮೀನು ನಮ್ಮ ಬಾಮೈದ ಕಡೆಯಿಂದ ಅವ್ರಿಗೆಲ್ಲ ಒಪಿನಿಯನ್ ಮಾಡಿಸಿ ಅವ್ರಿಗೆಲ್ಲ ಈ ತರ ಹೇಳಿ ಅದನ್ನ ನಾವು ಮುಂದಕ್ಕೂ ನಮ್ಗೆ ಒಳ್ಳೇದಾಗುತ್ತೆ ಮಾಡೋಣ ಅಂತ ಮಾಡಿ ನಾವು DS ಮ್ಯಾಕ್ಸ್ಗೆ ಅಪಾರ್ಟ್ಮೆಂಟ್ಸ್ ಕೊಟ್ಟಿದ್ವಿ. ನಮ್ಮ ಎಲ್ಲರಿಗೂ ಒಪಿನಿಯನ್ ಅಂತ ತಗೊಂಡು ನಾನು DS ಮ್ಯಾಕ್ಸ್ಗೆ ಕೊಟ್ಟಿರೋದು. ನಮ್ಮ ಮನೆ ಫ್ಯಾಮಿಲಿ ಎಲ್ಲ ನಮ್ಮ ನಮ್ಮ ಮಾವರು ಅವರೆಲ್ಲ ಒಪಿನಿಯನ್ ತಗೊಂಡೆ ನಾನು ಈ ತೀರ್ಮಾನ ತಗೊಂಡಿದ್ದೆ. ನಮ್ಮ ಈ DS ಮ್ಯಾಕ್ಸ್ ಬೇರೆ ಡೆವಲಪರ್ಸ್ ಎಲ್ಲ ಬಂದಿದ್ರು, ಅದರಿಂದ ನಮ್ಗೆ ಉಪಯೋಗ ಆಗಿರಲಿಲ್ಲ, ಅಷ್ಟೊಂದು ನಮ್ಗೆ ಬೆನಿಫಿಟ್ ಸಿಗ್ಲಿಲ್ಲ. ಈ DS ಮ್ಯಾಕ್ಸ್ ಅಲ್ಲಿ ನಮ್ಗೆ ಸ್ವಲ್ಪ ಬೆನಿಫಿಟ್ ಸಿಕ್ತು. ಅದರಿಂದ ನಾವು ಅವರು ನಮ್ಮ ಮಾತುಕತೆಯ ಮುಖಾಂತರ ಇವತ್ತು ಇಲ್ಲಿ ಭೂಮಿ ಪೂಜೆ ಮಾಡಿದ್ದೀವಿ. ಈ ಭೂಮಿ ಪೂಜೆಯಿಂದ ನಮ್ಮ ಈ ಅಕ್ಕಪಕ್ಕ ನಮ್ಮ ಬಾಂಬೈಜರಾಗ್ಬೋದು, ನಮ್ಮ ಇಲ್ಲಿ ಸ್ನೇಹಿತರು ಹಳೆಬ್ರು ಇವರು ಚಿಕ್ಕದಿಂದ ಇವರು ಸ್ನೇಹ ಒಡನಾಟ ಇರೋದ್ರಿಂದ ಅವರೆಲ್ಲ ಬಂದು ಇದು ಶುಭ ಇರಿಸಿ ಇದನ್ನ ಒಳ್ಳೇದು ಮಾಡಿರೋದು ಅಂತ ಅವರು ನಮ್ಗೆ ಇನ್ನ ಉತ್ತೇಜನ ಕೊಟ್ಟರು. ಅದೇ ತರ ಈಗ ನಾವು ಬೇರೆಯವ್ರನ್ನು ಈ ತರ ಮಾತಾಡಿ ನಮಗೂ ಬೆನಿಫಿಟ್ ಆಗದೆ, ನೀವು ಆ ಜಮೀನ್ ಕೊಟ್ಟು DS ಮ್ಯಾಕ್ಸ್ಗೆ ಲಾಭ ಪಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತೀನಿ ಎಲ್ಲಾರು. ಅದನ್ನ ಡಿಸ್ಕಸ್ ಇದೆ, ಅದನ್ನ ತೀರ್ಮಾನ ಆಯ್ತು. ಮುಂದಿನ ದಿನಗಳಲ್ಲಿ ಅದನ್ನ DS ಮ್ಯಾಕ್ಸ್ಗೆ ನಾನು ಕೆಲವಷ್ಟು ಮಾಡ್ತೀನಿ.